ಸರ್, ಈಗ ಬಿಜೆಪಿಯವರು ನೇರವಾಗಿ ಹೇಳ್ತಾರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಪ್ರಕರಣ ತಾರ್ಕಿಕ ಅಂತ ಕಾಣ್ತವ್ರಿಗೂ ಕೂಡ ನಾವು ಬಿಡೋದಿಲ್ಲ, ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಅವ್ರು ಫಸ್ಟ್ ಬಿಹಾರ್ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಕೊಂಡು ಬರಲಿ. ಬಿ ಜೆ ಪಿಯವರು ಇವತ್ತೇನು ಕೇಸ್ಗಳಿದಾವೆ ಅಂತ ಹೇಳಿದ್ರೆ, ಬಿಹಾರಲ್ಲಿ ನೋಡಿದ್ರೆ ಮುಖ್ಯಮಂತ್ರಿ ಮೇಲೆ ಹಲವಾರು ಕೇಸ್ಗಳಿದ್ದಾವೆ, ಅವರೆಲ್ಲ ಆಗಿದ್ದಾರೆ. ಈಗ ನಾವು ಇದಕ್ಕೆಲ್ಲ ಕೂಡ ಈಗಾಗಲೇ ಕೂಡ ನಮ್ಮ ಸಚಿವ ಸಂಪುಟದಲ್ಲಿ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ. ಅವ್ರು ಏನು ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಶತಸಿದ್ಧರಾಗಿದ್ದೀವಿ. ಮತ್ತು ವಿರೋಧ ಪಕ್ಷದವರು ಕೆಲಸ ಅದಲ್ಲ, ಕಂಪಲ್ಸರಿ ಅದನ್ನೇ ಮಾಡ್ತಾರೆ ಅವರು. ಅದನ್ನೆಲ್ಲದು ಬಿಟ್ಟು ನನಗೆ ಯಾಕಂದರೆ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು. ಈಗಾಗಲೇ ಕೂಡ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಬರಗಾಲ ನಡೀತಾ ಇದೆ. ಕೆಲವು ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ ತೀವ್ರವಾಗಿ ತಾಂಡವಾಡ್ತಾ ಇದೆ. ಅದಕ್ಕೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ತಾನೇ ನಡೆದಂಥ ಸಂಪುಟದ ಸಭೆಯಲ್ಲಿ ಕೂಡ ಮೊಟ್ಟ ಮೊದಲದಾಗಿ ಮಂತ್ರಿಗಳನ್ನೆಲ್ಲ ಕೂಡ ಸೇರಿ ರಾಜ್ಯ ಪ್ರವಾಸಕ್ಕೆ ಮಾಡಿಸಿದರು. ಕೆಲವು ಕಡೆ ಅತಿವೃಷ್ಟಿಯಾಗಿದೆ, ಕೆಲವು ಕಡೆ ಅನಾವೃಷ್ಟಿಯಾಗಿದೆ. ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವೆಲ್ಲ ಕೂಡ ಅಧ್ಯಯನ ಮಾಡ್ಕೊಂಡು ಬಂದು ಕೊಟ್ಟಿದ್ದೀವಿ. ನಮ್ಮ ಪ್ರಕಾರ ನಾವು ಇವತ್ತು ನಮ್ಮ ಸರ್ಕಾರದ ಇವತ್ತು ಏನು ದಿಟ್ಟ ನಿಲುವಿದೆ, ಅಭಿವೃದ್ಧಿಯನ್ನು ಮಾಡಬೇಕು, ಬಡವರಿಗೆ ಒಳ್ಳೇದು ಮಾಡಬೇಕು, ಕರ್ನಾಟಕ ರಾಜ್ಯವನ್ನು ಇಡೀ ದೇಶ ತಿರುಗದತ್ತ ನೋಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಕೂಡ ನಾವು ಕೈ ಜೋಡಿಸ್ತಾ ಇದ್ದೀವಿ. ಇಂಥ ಒಂದು ವಿಶೇಷವಾದಂಥ ಇವತ್ತೇನು ಬಿ ಜೆ ಪಿಯವರು ಇವತ್ತು ವಿನಾಕಾರಣ ಅವನ್ನೆಲ್ಲ ಕೂಡ ಬಿಡದಿ ಆಗಿರ್ಬೋದು, ನಮ್ಮ ವಿಚಾರ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಿಚಾರಗಳನ್ನು ಕಾಲಹರಣ ಮಾಡಲಿಕ್ಕೆ, ಅಂದರೆ ಅಸೆಂಬ್ಲಿಯನ್ನು ನಡೆಸ್ಕೊಡ್ದು ಚರ್ಚೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹೋಗ್ತಾಯಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಲಿತರ ಬಗ್ಗೆ ನಾನು ಒಬ್ಬ ದಲಿತ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ. ನಾನು ದಲಿತರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಕಳೆದ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಪಕ್ಷದಲ್ಲಿ ಇರುವಂಥ ದಲಿತ ನಾಯಕರನ್ನ ಇವತ್ತು ಯಾವ ಮೂಲೆ ಗುಂಪಾಗಿದ್ದಾರೆ ಅಂತೇಳಿ ಕೂಡ ಈ ರಾಜ್ಯ ನೋಡಿದೆ. ಇವತ್ತು ದೊಡ್ಡ ದೊಡ್ಡ ನಾಯಕರು ನಮ್ಮ ಸಮಾಜದಲ್ಲಿರುವಂಥ ನಾಯಕರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಅದರಲ್ಲಿ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿರೋಧ ಪಕ್ಷದವ್ರ ಹೆಸರು ನಾನು ಹೇಳ್ದಂಗೆ ಆಗುತ್ತೆ, ಅವರಲ್ಲಿ ಅವರಿಗೆ ಜಗಳ ಇಟ್ಟಂಗೆ ಆಗುತ್ತೆ. ಇವತ್ತು ಫಸ್ಟ್ ಅವ್ರ ಮನೆಗೆ ಕ್ಲಿಯರ್ ಮಾಡ್ಕೊಂಡು ಬರಲಿ. ಅಲ್ಲಿ ದಲಿತರನ್ನ ತುಳಿಯೋದು ಬಿಟ್ಟು ನಮ್ಮನ್ನು ತುಳಿಯುವಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಇವೆಲ್ಲ ಕಾರಣಕ್ಕೆ ಇವತ್ತು ವಿರೋಧ ಪಕ್ಷದವನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು ಆ ರೀತಿ ನಾವು ಶತಸಿದ್ಧವಾಗಿದ್ದೀವಿ ಅಂತ ಹೇಳಿ